ನನ್ನ ಹೆಂಡತಿ ಸುಮಿತ್ರ 7 ಅಣ್ಣಂದಿರ ಒಬ್ಬಳ ತಂಗಿ. ಅವಳ ತವರು ಮನೆ ಗ್ರಾಮದ ಒಡ್ಡಗದ್ದೆಯ ದೊಡ್ಡ ಜಮೀನಿನ ಮನೆ. ಆ ಮನೆಯ ಬಗ್ಗೆ ಊರಿನವರೆಲ್ಲ ಒಂದಲ್ಲ ಒಂದು ಕತೆ ಹೇಳ್ತಾ ಇದ್ರು. ಆದರೆ ಸುಮಿತ್ರ ಮಾತ್ರ ತನ್ನ ತವರು ಮನೆಯ ಬಗ್ಗೆ ಎಂದೂ ಜಾಸ್ತಿ ಮಾತನಾಡ್ತಿರ್ಲಿಲ್ಲ. ನಾನು ರಾಘವೇಂದ್ರ, ಸಾಫ್ಟ್ವೇರ್ ಇಂಜಿನಿಯರ್, ಒಂದು ಒಳ್ಳೆಯ ಕುಟುಂಬದಿಂದ ಬಂದವನು. ನಮ್ಮ ಮದುವೆ ಆಗಿ 1 ವರ್ಷ ಆಗಿತ್ತು. ಆದರೆ ಸುಮಿತ್ರ ದಿನದಿಂದ ದಿನಕ್ಕೆ ಮೌನವಾಗುತ್ತಿದ್ಲು. ಮೊದಲಿಗೆ ನಾನು ಇದನ್ನು ಕೆಲಸದ ಒತ್ತಡ ಅಥವಾ ಹೊಸ ಜೀವನಕ್ಕೆ ಹೊಂದಿಕೊಳ್ಳುವ ತೊಂದರೆ ಎಂದು ಭಾವಿಸಿದೆ. ಆದರೆ ಅವಳ ಕಣ್ಣುಗಳಲ್ಲಿ ಒಂದು ರೀತಿಯ ಭಯ ಕಾಣುತ್ತಿತ್ತು. ಸುಮಿ, ಏನಾಯಿತು? ಏನಾದರೂ ತೊಂದರೆ ಇದೆಯಾ ಎಂದು ಕೇಳಿದರೆ ಅವಳು ಏನಿಲ್ಲ ಎಂದು ತಲೆ ಕೆಳಗಿಳಿಸಿ ಮಾತನಾಡುವುದನ್ನೇ ಬಿಟ್ಟಿದ್ದಳು. ಒಂದು ದಿನ ನಾನು ನಿನ್ನ ತವರು ಮನೆಗೆ ಹೋಗೋಣ, ಒಂದಿಷ್ಟು ದಿನ ಅಲ್ಲಿ ಇರೋಣ ಎಂದು ಕೇಳಿದೆ. ಆ ಕ್ಷಣಕ್ಕೆ ಅವಳ ಮುಖ ಬಿಡಿಸಿತು. ಇಲ್ಲ ರಘು, ದಯವಿಟ್ಟು ಅಲ್ಲಿ ಹೋಗಬೇಡ, ನಾನು ಬರೋದಿಲ್ಲ ಎಂದು ತನ್ನ ಕೈಗಳನ್ನು ಗಟ್ಟಿಯಾಗಿ ಒತ್ತಿಕೊಂಡು ಹೇಳಿದಳು. ಅವಳ ಈ ವರ್ತನೆ ನನಗೆ ಆಶ್ಚರ್ಯವನ್ನು ಕುತೂಹಲವನ್ನು ಹುಟ್ಟಿಸಿತು. ಸುಮಿ, ಏನು ಗೊತ್ತಿಲ್ಲ, ಆದರೆ ಏನೋ ಸಮಸ್ಯೆ ಇದೆ. ನಾನು ಒಬ್ಬನೇ ಹೋಗಿ ನಿನ್ನ ಅಣ್ಣಂದಿರನ್ನ ಭೇಟಿಯಾಗಿ ಬರ್ತೀನಿ ಎಂದೆ. ಆಗ ಅವಳ ಕಣ್ಣುಗಳಲ್ಲಿ ಭಯದ ಜೊತೆಗೆ ಒಂದು ರೀತಿಯ ವಿನಂತಿಯು ಕಾಣಿಸಿತು. ದಯವಿಟ್ಟು ರಾಘು, ಏನು ಮಾಡಬೇಡ, ಆ ಮನೆಗೆ ಹೋಗಬೇಡ ಎಂದು ಕೂಗಿದಳು. ಆದರೆ ನನ್ನ ಕುತೂಹಲಕ್ಕೆ ಈಗ ಮಿತಿ ಇರಲಿಲ್ಲ. ಏನೋ ರಹಸ್ಯ ಇದೆ ಎಂದು ನನಗೆ ಖಾತ್ರಿಯಾಯಿತು. ಕೊನೆಗೆ ಒಂದು ಶನಿವಾರ ಬೆಳಿಗ್ಗೆ ಸುಮಿತ್ರಳನ್ನು ಬಲವಂತವಾಗಿ ಕರೆದುಕೊಂಡು ಅವಳ ತವರು ಮನೆಗೆ ಹೊರಟೆ. ಆ ಗ್ರಾಮಕ್ಕೆ ತಲುಪುವಾಗ ಸಂಜೆಯಾಗಿತ್ತು. ದೊಡ್ಡ ಕಲ್ಲಿನ ಗೋಡೆಗಳಿಂದ ಕೂಡಿದ ಹಳೆಯದಾದ ಆದರೆ ಭವ್ಯವಾದ ಮನೆ ನಮ್ಮ ಮುಂದೆ ನಿಂತಿತ್ತು. ಸುಮಿತ್ರಳ ಮುಖದಲ್ಲಿ ಭಯ ಇನ್ನೂ ಜಾಸ್ತಿಯಾಗಿತ್ತು. ರಾಘು, ದಯವಿಟ್ಟು ಒಳಗೆ ಹೋಗಬೇಡ, ರಾತ್ರಿ ಆದರೆ ಎಂದು ಅವಳು ಮಾತನ್ನು ಅರ್ಧಕ್ಕೆ ನಿಲ್ಲಿಸಿದಳು. ರಾತ್ರಿ ಆದರೆ ಏನು ಎಂದು ಕೇಳಿದೆ, ಆದರೆ ಅವಳು ಉತ್ತರಿಸಲಿಲ್ಲ. ಮನೆಯ ಬಾಗಿಲು ತೆರೆದಾಗ ಸುಮಿತ್ರಳ 7 ಅಣ್ಣಂದಿರು ನಮ್ಮನ್ನು ಸ್ವಾಗತಿಸಿದರು. ಎಲ್ಲರೂ ಸಾಮಾನ್ಯವಾಗಿಯೇ ಮಾತನಾಡಿದರು, ಆದರೆ ಅವರ ಕಣ್ಣುಗಳಲ್ಲಿ ಒಂದು ರೀತಿಯ ಗುಪ್ತತೆ ಕಾಣುತ್ತಿತ್ತು. ರಾತ್ರಿ ಊಟದ ವೇಳೆಗೆ ಸುಮಿತ್ರ ತನ್ನ ಕೋಣೆಗೆ ಹೋಗಿ ಮಲಗಿದಳು. ನಾನು ಕೂಡ ಆಯಾಸಗೊಂಡಿದ್ದೆ, ಆದರೆ ಮಲಗಲು ಸಾಧ್ಯವಾಗಲಿಲ್ಲ. ಮನೆಯಲ್ಲಿ ಒಂದು ವಿಚಿತ್ರ ಮೌನವಿತ್ತು. ಮಧ್ಯರಾತ್ರಿ ಆದಾಗ ದೂರದಿಂದ ಒಂದು ಶಬ್ದ ಕೇಳಿಸಿತು. ಯಾರೋ ಕಾಲಿಡುವ ಸದ್ದು, ಗುಟ್ಟಾಗಿ ಮಾತನಾಡುವ ಧ್ವನಿ. ನಾನು ಎದ್ದು ಕಿಟಕಿಯ ಬಳಿ ಹೋದೆ. ಅಲ್ಲಿ ಮನೆಯ ಹಿಂಭಾಗದ ಗಾರ್ಡನ್ನಲ್ಲಿ 7 ಜನರ ಗುಂಪು ಒಂದು ದೀಪದ ಬೆಳಕಿನಲ್ಲಿ ಏನೋ ಮಾತನಾಡುತ್ತಿತ್ತು. ಆ 7 ಜನರು ಸುಮಿತ್ರಳ ಅಣ್ಣಂದಿರೇ ಆಗಿದ್ದರು. ಆದರೆ ಅವರ ಮಧ್ಯದಲ್ಲಿ ಒಂದು ವಿಚಿತ್ರ ವ್ಯಕ್ತಿಯ ನೆರಳು ಕಾಣಿಸಿತು. ಅದು ಯಾರಿರಬಹುದು? ಮಧ್ಯರಾತ್ರಿ ಆ ಶಬ್ದ ನನ್ನ ಕಿವಿಗೆ ಗುಂಗಿನಂತೆ ಕೇಳಿಸಿತು. ಸುಮಿತ್ರಳ 7 ಅಣ್ಣಂದಿರು ಗಾರ್ಡನ್ನಲ್ಲಿ ಒಟ್ಟಾಗಿ ಏನೋ ಗುಟ್ಟಾಗಿ ಮಾತನಾಡುತ್ತಿದ್ದರು. ಆದರೆ ಆ ಗುಂಪಿನ ಮಧ್ಯದ ಆ ನೆರಳು, ಅದು ಯಾರಿರಬಹುದು? ಅದು ಮನುಷ್ಯನ ನೆರಳೇ ಆಗಿರಲಿಲ್ಲ. ಒಂದು ಕ್ಷಣ ಅದು ತಲೆ ಇಲ್ಲದ ಆಕಾರದಂತೆ ಕಾಣಿಸಿತು. ಮತ್ತೊಂದು ಕ್ಷಣ ಅದರ ಕೈಗಳು ಅಸಾಮಾನ್ಯವಾಗಿ ಉದ್ದವಾಗಿ ಕಾಣುತ್ತಿದ್ದವು. ನನ್ನ ಒಡಲು ಗಾಬರಿಯಿಂದ ಒದ್ದಾಡಿತು. ನಾನು ಕಿಟಕಿಯಿಂದ ಸ್ವಲ್ಪ ದೂರ ಸರಿದು ಶಬ್ದ ಮಾಡದಂತೆ ಎಚ್ಚರಿಕೆಯಿಂದ ಗಮನಿಸಿದೆ. ಸುಮಿತ್ರಳ ದೊಡ್ಡಣ್ಣ ಶಿವರಾಜ್ ಗಂಭೀರವಾಗಿ ಏನೋ ಹೇಳುತ್ತಿದ್ದ. ಇದು ಈಗ ತಡೆಯಲಾಗದು. ಆ ಶಾಪ ಇನ್ನೂ ನಮ್ಮ ಮೇಲಿದೆ ಎಂದು ಅವನ ಧ್ವನಿ ಕೇಳಿಸಿತು. ಶಾಪ? ನನ್ನ ಮನಸ್ಸಿನಲ್ಲೇ ಯೋಚಿಸಿದೆ. ಇದೇನಿದು? ಸುಮಿತ್ರ ಯಾಕೆ ಈ ಮನೆಗೆ ಬರಲು ಹೆದರಿದ್ದಾಳೆ? ಗುಂಪಿನಿಂದ ಒಬ್ಬ, ಬಹುಶಃ 2ನೇ ಅಣ್ಣ ರಾಮೇಶ್. ಆದರೆ ಸುಮಿತ್ರ ಈಗ ಇಲ್ಲಿಗೆ ಬಂದಿದ್ದಾಳೆ. ಅವಳಿಗೆ ಏನೋ ಗೊತ್ತಾಗದಂತೆ ನೋಡಿಕೊಳ್ಳಬೇಕು ಎಂದ. ನನ್ನ ಹೃದಯ ಒದ್ದಾಡಿತು. ಸುಮಿತ್ರಳಿಗೆ ಏನು ಗೊತ್ತಾಗಬಾರದು? ಈ ರಹಸ್ಯದ ಹಿಂದೆ ಏನೋ ಇದೆ. ನಾನು ಗುಂಪಿನತ್ತ ಇನ್ನಷ್ಟು ಗಮನವಿಟ್ಟು ನೋಡಿದೆ. ಆದರೆ ಆಗ ದೀಪದ ಬೆಳಕು ಆರಿತು. ಗುಂಪು ಚದರಿ ಹೋಗಿತ್ತು. ಆ ನೆರಳು ಕೂಡ ಕಾಣೆಯಾಗಿತ್ತು. ಒಂದು ಕ್ಷಣಕ್ಕೆ ನನಗೆ ಎಲ್ಲವೂ ಕನಸಿನಂತೆ ತೋರಿತು. ಆದರೆ ಆ ಶಬ್ದಗಳು, ಆ ಭಯಾನಕ ನೆರಳು, ಅದು ಕನಸಾಗಿರಲಿಲ್ಲ. ಸಾಧ್ಯವೇ ಇಲ್ಲ. ನಾನು ಸುಮಿತ್ರಳ ಕೋಣೆಗೆ ಹಿಂತಿರುಗಿದೆ. ಅವಳು ಗಾಢವಾಗಿ ಮಲಗಿದ್ಲು. ಆದರೆ ಅವಳ ಮುಖದಲ್ಲಿ ಒಂದು ರೀತಿಯ ಆತಂಕ ಕಾಣುತ್ತಿತ್ತು. ಸುಮಿ, ಏನನ್ನು ಮರೆ ಮಾಡುತ್ತಿದೆಯಾ ಎಂದು ಮನಸ್ಸಿನಲ್ಲೇ ಕೇಳಿಕೊಂಡೆ. ಬೆಳಗ್ಗೆ ಆದರೆ ಈ ರಹಸ್ಯವನ್ನು ತಿಳಿಯಲೇಬೇಕು ಎಂದು ತೀರ್ಮಾನಿಸಿದೆ. ಮರುದಿನ ಬೆಳಗ್ಗೆ ಎಲ್ಲರೂ ಒಟ್ಟಿಗೆ ಕಾಫಿ ಕುಡಿಯಲು ಕೂತಿದ್ದೆವು. ಸುಮಿತ್ರಳ ಅಣ್ಣಂದಿರೆಲ್ಲರೂ ಸಾಮಾನ್ಯವಾಗಿಯೇ ಮಾತನಾಡುತ್ತಿದ್ದರು. ಶಿವರಾಜ್, ರಾಘವೇಂದ್ರ, ನೀನಿಷ್ಟು ದೂರ ಬಂದಿದ್ದೀಯಾ, ಒಂದಿಷ್ಟು ದಿನ ಇರೋಣ ಎಂದ. ಆದರೆ ಅವನ ಕಣ್ಣುಗಳಲ್ಲಿ ಒಂದು ರೀತಿಯ ಎಚ್ಚರಿಕೆ ಕೂಡ ಕಾಣಿಸಿತು. ಸುಮಿತ್ರ ಮಾತ್ರ ತಲೆಕೆಳಗಿಟ್ಟು ಕಾಫಿ ಕುಡಿಯುತ್ತಿದ್ಲು. ನಾನೊಂದು ಅವಕಾಶಕ್ಕಾಗಿ ಕಾಯುತ್ತಿದ್ದೆ. ಮಧ್ಯಾಹ್ನ ಎಲ್ಲರೂ ತಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾಗ ಮನೆ ಹಿಂಭಾಗದ ಗಾರ್ಡನ್ಗೆ ಹೋದೆ. ಅಲ್ಲಿ ರಾತ್ರಿ ಆ ಗುಂಪಿದ್ದ ಜಾಗದಲ್ಲಿ ಏನಾದರೂ ಸುಳಿವು ಸಿಗಬಹುದೇ ಎಂದು ಹುಡುಕಿದೆ. ಆದರೆ ಯಾವುದೇ ಗುರುತು ಕಾಣಲಿಲ್ಲ. ಆಗ ನನ್ನ ಗಮನಕ್ಕೆ ಒಂದು ಹಳೆಯ ಕೊಠಡಿಯ ಬಾಗಿಲು ಬಿತ್ತು. ಗೋಡೆಗೆ ಸಿಮೆಂಟ್ನಿಂದ ಮುಚ್ಚಲಾಗಿತ್ತು. ಆದರೆ ಸ್ವಲ್ಪ ಜಾಗದಲ್ಲಿ ಬಿರುಕು ಕೂಡ ಕಾಣಿಸಿತು. ಒಳಗಿನಿಂದ ಒಂದು ತಂಪಾದ ಗಾಳಿಯ ರೀತಿಯಲ್ಲಿ ಏನೋ ಬಂದಂತೆ ಭಾಸವಾಯಿತು. ಆ ಕೊಠಡಿಯ ಬಗ್ಗೆ ಏನಾದರೂ ಹೇಳುತ್ತಾರೆ ಎಂದು ಸುಮಿತ್ರಳ ಕಿರಿಯ ಅಣ್ಣ ವಿಜಯನನ್ನ ಕೇಳಿದೆ. ಆ ಕೊಠಡಿಯ ಬಗ್ಗೆ ಯಾರು ಮಾತನಾಡುವುದಿಲ್ಲ ರಾಘು, ಅದನ್ನು ಬಿಡು ಎಂದು ಅವನು ಒಮ್ಮೆಗೆ ಮುಖ ಗಂಭೀರವಾಗಿಸಿದ. ಆದರೆ ಅವನ ಕಣ್ಣುಗಳಲ್ಲಿ ಒಂದು ರೀತಿಯ ಭಯ ಕಾಣಿಸಿತು. ರಾತ್ರಿ ಆಯಿತು. ಈ ಬಾರಿ ನಾನು ಎಚ್ಚರಿಕೆಯಿಂದ ಕಾದಿದ್ದೆ.
ಮಧ್ಯರಾತ್ರಿ ಆದಾಗ ಮತ್ತೆ ಆ ಶಬ್ದ ಕೇಳಿಸಿತು. ಈಗ ನಾನು ಗಾರ್ಡನ್ಗೆ ಹೋಗದೆ ಮನೆಯ ಒಳಗಿನಿಂದ ಗಮನಿಸಿದೆ. ಶಿವರಾಜ್ ಮತ್ತು ರಾಮೇಶ್ ಒಂದು ಕೊಠಡಿಯ ಒಳಗೆ ಹೋಗುವುದು ಕಾಣಿಸಿತು. ಅವರ ಹಿಂದೆ ಆ ನೆರಳು ಕೂಡ ಜಾರಿತು. ಆ ಕೊಠಡಿಯ ಬಾಗಿಲು ಮುಚ್ಚುವ ಮೊದಲು ಒಳಗಿನಿಂದ ಒಂದು ದೀಪದ ಬೆಳಕಿನ ಜೊತೆಗೆ ಒಂದು ವಿಚಿತ್ರ ಗುಂಗಿನ ಶಬ್ದ ಕೇಳಿಸಿತು. ಆ ಗುಂಗಿನ ಶಬ್ದ ನನ್ನ ಕಿವಿಯಲ್ಲಿ ಗಂಟೆಯಂತೆ ರಿಂಗಣಿಸಿತು. ಶಿವರಾಜ್ ಮತ್ತು ರಾಮೇಶ್ ಒಳಗೆ ಹೋದ. ಆ ಕೊಠಡಿಯಿಂದ ಬಂದ ಶಬ್ದವು ಒಂದು ರೀತಿಯ ಜನಪದಂತೆ ಕೇಳಿಸಿತು. ಆ ನೆರಳು, ಆ ವಿಚಿತ್ರ ಆಕಾರ, ಇದೆಲ್ಲವೂ ನನ್ನ ಮನಸ್ಸನ್ನು ಕಾಡಿತು. ಸುಮಿತ್ರಳಿಗೆ ಇದರ ಬಗ್ಗೆ ಏನೂ ಗೊತ್ತಿರಲಿಲ್ಲವೇ? ಇದಕ್ಕೆ ಯಾಕೆ ಈ ಮನೆಗೆ ಬರಲು ಇಷ್ಟ ಇಲ್ಲ? ಅವಳಿಗೆ ಇಷ್ಟಪಡಲಿಲ್ಲ ಯಾಕೆ? ನಾನು ಆ ಕೊಠಡಿಯ ಬಾಗಿಲಿಗೆ ಹತ್ತಿರ ಹೋಗಿ ಕಿವಿಟ್ಟು ಕೇಳಿದೆ. ಒಳಗಿನಿಂದ ಒಂದು ಕಡಿಮೆ ಧ್ವನಿಯಲ್ಲಿ, ಇದು ನಿಲ್ಲಬೇಕು, ಆದರೆ ಈಗ ಸಾಧ್ಯ ಇಲ್ಲ ಎಂದು ಶಿವರಾಜ್ನ ಧ್ವನಿ ಕೇಳಿಸಿತು. ನಾನು ಧೈರ್ಯಗೊಂಡು ಬಾಗಿಲಿಗೆ ತೀವಿದೆ, ಆದರೆ ಅದು ಗಟ್ಟಿಯಾಗಿ ಲಾಕ್ ಆಗಿತ್ತು. ಒಂದು ಕ್ಷಣ ಯೋಚಿಸಿದೆ. ಇದು ತಿಳಿಯದೆ ನಾನು ಇಲ್ಲಿಂದ ಹೊರಗೆ ಹೋಗುವುದಿಲ್ಲ. ಸುಮಿತ್ರಳನ್ನು ಎಚ್ಚರಿಸಬೇಕೆಂದು ತೀರ್ಮಾನಿಸಿದೆ. ಆದರೆ ಕೋಣೆಗೆ ಹೋದಾಗ ಅವಳು ಇರಲಿಲ್ಲ. ಸುಮಿ ಎಂದು ಕರೆದೆ, ಆದರೆ ಯಾವುದೇ ಪ್ರತಿಕ್ರಿಯೆ ಕೂಡ ಇರಲಿಲ್ಲ. ನನ್ನ ಒಡಲು ಗಾಬರಿಯಿಂದ ಓಡಾಡಿತು. ಮನೆಯ ಒಳಗೆ ಎಲ್ಲಾದರೂ ಇರಬಹುದೆಂದು ಹುಡುಕಿದೆ. ಕೊನೆಗೆ ಮನೆಯ ಹಿಂಭಾಗದ ಆ ಹಳೆಯ ಸಿಮೆಂಟ್ನಿಂದ ಮುಚ್ಚಲಾದ ಕೊಠಡಿಯ ಬಳಿ ಒಂದು ಶಾಲಿನ ಶಬ್ದ ಕೇಳಿಸಿತು. ಅಲ್ಲಿ ಸುಮಿತ್ರ ಗೋಡೆಯ ಬಿರುಕಿನಿಂದ ಒಳಗೆ ಇಣುಕುತ್ತಿದ್ದಳು. ಸುಮಿ, ಏನು ಮಾಡ್ತಾ ಇದ್ದೀಯಾ ಎಂದು ಕೇಳಿದೆ. ಅವಳ ಮುಖದಲ್ಲಿ ಭಯದ ಜೊತೆಗೆ ಒಂದು ರೀತಿಯ ದೃಢತೆ ಕೂಡ ಕಾಣಿಸಿತು. ರಾಘು, ದಯವಿಟ್ಟು ಇಲ್ಲಿಂದ ಹೋಗು, ಇದು ನಿನಗೆ ಸಂಬಂಧಿಸಿದ ವಿಷಯವಲ್ಲ ಎಂದಳು. ಇದೆಲ್ಲ ಏನು? ಆ ನೆರಳು, ಈ ರಹಸ್ಯ, ಶಾಪದ ಮಾತು, ನನಗೆಲ್ಲವೂ ತಿಳಿಯಲೇಬೇಕು ಎಂದೆ. ಸುಮಿತ್ರ ಒಂದು ಕ್ಷಣ ತಡವರಿಸಿದಳು. ನಂತರ ಗಟ್ಟಿಯಾಗಿ, ನೀನಿದನ್ನು ತಿಳಿದರೆ ನಿನ್ನ ಜೀವಕ್ಕೂ ಕಂಟಕ ಬರಬಹುದು ಎಂದಳು. ಆದರೆ ನಾನು ಬಿಡಲಿಲ್ಲ. ನೀನು ಹೇಳದಿದ್ದರೆ ನಾನೇ ಒಳಗೆ ಹೋಗಿ ತಿಳಿಯುತ್ತೇನೆ ಎಂದೆ. ಕೊನೆಗೆ ಸುಮಿತ್ರ ಒಪ್ಪಿಕೊಂಡಳು. ಇದು ನಮ್ಮ ಕುಟುಂಬದ ಶಾಪ. ನಮ್ಮ ತಾತನ ಕಾಲದಿಂದ ಈ ಮನೆಗೆ ಒಂದು ಶಕ್ತಿ ಕಾಡುತ್ತಿದೆ. ಆ ಶಕ್ತಿಯನ್ನು ಶಾಂತಗೊಳಿಸಲು ಪ್ರತಿ ಹೊಸ ತಲೆಮಾರಿನಲ್ಲಿ ಒಂದು ಆತ್ಮವನ್ನು ಬಲಿಗೊಡಬೇಕು ಎಂದಳು. ನಾನು ದಿಗಿಲಾಗಿ, ಬಲಿಯ? ಇದು ಏನು ಮೂಢನಂಬಿಕೆ ಎಂದೆ. ಆದರೆ ಸುಮಿತ್ರಳ ಕಣ್ಣುಗಳಲ್ಲಿ ಭಯ ಸತ್ಯವಾಗಿತ್ತು. ನಾನು ಒಬ್ಬಳ ತಂಗಿ, ಅವರು ಯಾರನ್ನೋ ಆ ಶಕ್ತಿಗೆ ಕೊಡಬೇಕಿದೆ. ಆದರೆ ನಾನು ಒಪ್ಪಿಲ್ಲ. ಆದ್ದರಿಂದಲೇ ನಾನು ಮನೆ ಬಿಟ್ಟು ಹೋಗಿದ್ದೆ ಎಂದಳು. ಆಗ ಒಮ್ಮೆಗೆ ಆ ಕೊಠಡಿಯಿಂದ ಒಂದು ಭಯಾನಕ ಗುಂಗಿನ ಶಬ್ದ ಕೇಳಿಸಿತು. ಸುಮಿತ್ರ, ರಾಘು, ಅವರೀಗ ಆ ಶಕ್ತಿಯನ್ನು ಎಬ್ಬಿಸುತ್ತಿದ್ದಾರೆ. ನಾವು ಓಡಿ ಹೋಗಬೇಕು ಎಂದಳು. ನಾನು ಒಂದು ಕ್ಷಣ ಯೋಚಿಸಿದೆ. ಓಡಿ ಹೋಗಿ ಏನು ಉಪಯೋಗ? ಈ ಶಾಪವನ್ನು ಒಡನಾಡಿಸಬೇಕು ಎಂದೆ. ಆದರೆ ಆಗ ಶಿವರಾಜ್ ಮತ್ತು ರಾಮೇಶ್ ಒಡನಾಡಿ ಬಂದರು. ರಾಘವೇಂದ್ರ, ನೀನು ತುಂಬ ತಿಳಿದುಕೊಂಡೆ. ಈಗ ನೀನು ಭಾಗಿಯಾಗಬೇಕು ಎಂದು ಶಿವರಾಜ್ ಗಂಭೀರವಾಗಿ ಹೇಳಿದ. ಅವರ ಕೈಯಲ್ಲಿ ಒಂದು ಹಳೆಯ ಕತ್ತಿ ಇತ್ತು. ಶಿವರಾಜ್ನ ಕೈಯಲ್ಲಿನ ಕತ್ತಿಯ ಬೆಳಕು ಆ ಕೊಠಡಿಯ ಗೋಡೆಯ ಮೇಲೆ ನೆರಳಾಯಿತು. ಸುಮಿತ್ರ ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದು, ರಾಘು, ದಯವಿಟ್ಟು ಓಡಿ ಹೋಗು ಎಂದು ಕೂಗಿದಳು. ಆದರೆ ನಾನು ಓಡಲಿಲ್ಲ. ಈ ಶಾಪದ ಬಗ್ಗೆ ಎಲ್ಲವನ್ನು ಹೇಳಿ ಇದನ್ನು ಒಡನಾಡಿಸಲು ಒಂದು ಮಾರ್ಗ ಇದ್ದೇ ಇರಬೇಕು ಎಂದೆ. ಶಿವರಾಜ್ ಒಂದು ಕ್ಷಣ ತಡವರಿದ. ನಮ್ಮ ತಾತ ಒಬ್ಬ ದೊಡ್ಡ ಜಮೀನ್ದಾರನಾಗಿದ್ದ. ಅವನ ದುರಾಸೆಗೆ ಒಂದು ದೇವಾಲಯವನ್ನು ಕೆಡವಿದ. ಆ ದೇವಾಲಯದ ಶಕ್ತಿಯೊಂದಿಗೆ ಒಡಂಬಡಿಕೆ ಮಾಡಿದ. ಆ ಶಕ್ತಿಗೆ ಪ್ರತಿ ತಲೆಮಾರಿನಲ್ಲಿ ಒಂದು ಆತ್ಮ ಬೇಕು, ಇಲ್ಲದಿದ್ದರೆ ಇಡೀ ಕುಟುಂಬವನ್ನೇ ಆ ಶಕ್ತಿ ನಾಶ ಮಾಡುತ್ತದೆ ಎಂದ. ಆದರೆ ಇದಕ್ಕೆ ಪರಿಹಾರ ಇದೆಯೇ ಎಂದು ಕೇಳಿದೆ. ರಾಮೇಶ್, ಒಂದೇ ಒಂದು ಮಾರ್ಗವಿದೆ. ಆ ಶಕ್ತಿಯನ್ನು ಮತ್ತೆ ದೇವಾಲಯಕ್ಕೆ ಕರೆದೊಯ್ದು ಒಡಂಬಡಿಕೆಯನ್ನು ರದ್ದುಗೊಳಿಸಬೇಕು. ಆದರೆ ಅದಕ್ಕೆ ಶಕ್ತಿಯನ್ನು ಎದುರಿಸುವ ಧೈರ್ಯವಿರಬೇಕು ಎಂದ. ನಾನು ಸುಮಿತ್ರಳ ಕೈಯನ್ನು ಗಟ್ಟಿಯಾಗಿ ಹಿಡಿದೆ. ನಾವು ಇದನ್ನು ಮಾಡುತ್ತೇವೆ ಎಂದೆ. ಶಿವರಾಜ್ ಒಪ್ಪಿಕೊಂಡ. ಆ ರಾತ್ರಿ ಎಲ್ಲರೂ ಆ ಹಳೆಯ ದೇವಾಲಯಕ್ಕೆ ಹೊರಟೆವು. ಆ ಕೊಠಡಿಯಿಂದ ಒಂದು ಹಳೆಯ ಗಟ್ಟನ್ನು ತೆಗೆದುಕೊಂಡೆವು. ಅದರಲ್ಲಿ ಶಕ್ತಿ ಒಡಂಬಡಿಕೆಯ ಶಿಲಾಶಾಸನವಿದ್ದ ದೇವಾಲಯಕ್ಕೆ ತಲುಪಿದಾಗ ಒಂದು ಭಯಾನಕ ಗಾಳಿ ಬೀಸಿತು. ಆ ನೆರಳು ಮತ್ತೆ ಕಾಣಿಸಿತು. ಈಗ ಒಂದು ದೈತ್ಯಾಕಾರದ ರೂಪದಲ್ಲಿ, ನೀವು ಒಡಂಬಡಿಕೆಯನ್ನು ಒಡ್ಡಿದ್ದೀರಿ ಎಂದು ಅದು ಗರ್ಜಿಸಿತು. ಆದರೆ ಸುಮಿತ್ರ, ನಾವೀಗ ಇದನ್ನು ರದ್ದುಗೊಳಿಸುತ್ತೇವೆ ಎಂದು ಶಾಸನವನ್ನು ಒಡ್ಡಿದಳು. ನಾವು ಸುಮಿತ್ರ ಮತ್ತು ಶಿವರಾಜ್ ಒಟ್ಟಿಗೆ ಶಾಸನವನ್ನು ದೇವಾಲಯದ ಗರ್ಭಗುಡಿಯಲ್ಲಿ ಇಟ್ಟೆವು. ಒಂದು ಜಪದ ಮಂತ್ರವನ್ನು ಶಿವರಾಜ್ ಜಪಿಸಿದ. ಆಗ ಆ ಶಕ್ತಿಯ ರೂಪವು ಕರತೊಡಗಿತು. ನೀವು ಗೆದ್ದಿರಿ, ಆದರೆ ಈ ಶಾಪದ ಗುರುತು ಯಾವಾಗಲೂ ಇರಲಿದೆ ಎಂದು ಆ ಶಕ್ತಿ ಧ್ವನಿಯ ಕಾಣೆಯಾಯಿತು. ಮನೆಗೆ ಮರಳಿದಾಗ ಸುಮಿತ್ರನ ಮುಖದಲ್ಲಿ ಒಂದು ರೀತಿಯ ಶಾಂತಿ ಕೂಡ ಕಾಣಿಸಿತು. ರಾಘು, ನೀನಿಲ್ಲದಿದ್ದರೆ ಇದು ಸಾಧ್ಯವಾಗುತ್ತಿರಲಿಲ್ಲ ಎಂದಳು. ಶಿವರಾಜ್ ಕೂಡ ನಾನು ತಪ್ಪು ಮಾಡಿದೆವು, ಆದರೆ ಈಗ ಎಲ್ಲವೂ ಸರಿಯಾಗಿದೆ ಎಂದ. ನಾವು ಆ ಮನೆಯಿಂದ ಹೊರಟೆವು. ಸುಮಿತ್ರನ ಭಯ ಕೂಡ ಕಾಣೆಯಾಗಿತ್ತು. ಹಾಗೆ ನಾವು ಸಂತೋಷವಾಗಿ ಜೀವನ ಮಾಡಲು ತೊಡಗಿದೆವು. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲ್ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.